ನಮಗೆ ಇನ್ನೊಂದು ಖುಷಿ ಆಗ್ತಿರೋದು ಏನಂತ ಹೇಳಿದ್ರೆ, ಸೂರಜ್ ಅವ್ರು ಬಂದಾಗ ಒಂದು ರೀತಿ ವಾವ್ ಅನಿಸ್ಬಿಡುತ್ತೆ, ಇಡೀ ಮನೆನೇ ತಿರುಗಿ ನೋಡುತ್ತೆ. ಸೊ ನಿಮ್ಮ ಆಟ ಆಗಿರ್ಬೋದು, ಸೊ ನೀವು ನಡ್ಕೊಳ್ಳುವಂಥ ರೀತಿ ಆಗಿರ್ಬೋದು, ನೀವು ಒಂದಿಷ್ಟು ಸಜೆಷನ್ ಕೊಡುವಂಥ ಕೆಲಸ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನೊಂದಿಷ್ಟ ಅಂತ ಹೇಳಿದ್ರೆ, ಇದ್ದಿದ್ದನ್ನು ಇದ್ದಂಗೆ ಹೇಳ್ತಾ ಇದ್ರು. ಯಾರ್ದು ತಪ್ಪು ಅಂತ ಹೇಳಿದ್ರೆ ಇವ್ರು ತಪ್ಪೇ ತಪ್ಪು, ಅವ್ರು ನನ್ನ ಸ್ನೇಹಿತರೇ ಆಗಿರಲಿಲ್ಲ, ನೀವು ಮಾಡಿ ತಪ್ಪು ಅಂತಲೇ ಹೇಳ್ತಾ ಇದ್ರು. ಈ ರೀತಿ ಆಟಗಳನ್ನು ನೋಡಿದಾಗ ಕೆಲವರು ಮುಖವಾಡ ಹಾಕೊಂಡು ಆಟ ಆಡ್ತಾರೆ ಎನ್ನುವಂಥದ್ದು ಒಂದಿಷ್ಟು ಚರ್ಚೆ ಆಯಿತು. ನಿಜಕ್ಕೂ ಮುಖವಾಡ ಹಾಕೊಂಡು ಆಟ ಆಡ್ತಿದ್ದಾರೆ? ಸರ್, ಲೈಕ್ ಸಂದರ್ಭಗಳು ಸರ್. ಈಗ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಅವ್ರು ಇಲ್ಲದೇ ಇರೋದನ್ನ ಅವ್ರು ಪೋರ್ಟ್ರೇ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಅದು ತುಂಬ ಪ್ರಾಮಿನೆಂಟಾಗಿ ಕಾಣಿಸ್ಬಿಡುತ್ತೆ. ನಿಮ್ಮ ಕಣ್ಣಿಗೆ ಕಾಣಿಸಿರೋದು ಓಕೆ ನೀನು ಇದಲ್ಲ ಅಂದಮೇಲೆ ನೀನು ಇದು ಅಂತ ನೀನು ಪೋರ್ಟ್ರೇ ಮಾಡಬೇಡ. ಸೊ ಆ ಸಂದರ್ಭದಲ್ಲಿ ಒಂದು 2-3 ಸತಿ ನಂಗೆ ಅನಿಸ್ಬಿಡುತ್ತೆ. ಕೆಲವರು ಈಗ ರಿಷಾ ಇದ್ದರು, ಅವರೆಲ್ಲ ಈಗ ನನ್ಗೆ ಒಂದೇನು ಮನಸ್ಸಲ್ಲಿತ್ತು ಅಂದರೆ ಸರ್, ಇದು ವ್ಯಕ್ತಿತ್ವದ ಆಟ ಅಂತ ಒಂದು ನನ್ನ ತಲೆಯಲ್ಲಿತ್ತು. ಈಗ ನಾನು ಹೊರಗಡೆ ಹೇಗಿರ್ತೀನಿ, ಜನ ನನ್ನ ಹೆಂಗೆ ನೋಡ್ತಾರೆ, ಒಳಗೆ ಹೋದ್ಮೇಲೂ ಅದನ್ನೇ ನೋಡೋಕೆ ಇಷ್ಟಪಡ್ತಾರೆ. ಈಗ ನಾನೇನೋ ಬೇರೆ ಥರ ಇದ್ದೆ ಅಂದರೆ ನನಗೆ ಅದು ಮನಸ್ಸಾಕ್ಷಿ ಒಪ್ಪಲ್ಲ. ನಾನೇನೋ ಒಂದು ಪಾತ್ರ ನಿರ್ವಹಿಸ್ತಿದ್ದೀನಿ ಇಲ್ಲಿ, ನಾನೀಗ ಗೆದ್ದರೂ ಕೂಡ ನನಗದೇನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಬಿಕಾಸ್ ನಾನು ಹೊರಗಡೆ ಹೋದ್ಮೇಲೆ ನಾನು ಮುಂಚೆ ಹೇಗಿದ್ದೆ ಹಾಗೇ ಇರಬೇಕು. 3 ಹೊತ್ತು ನಾನು ಒಂದು ಮುಖವಾಡ ಹಾಕೊಂಡಿರೋದಾಗಲಿ ಅದೆಲ್ಲ ಆಗಲ್ಲ ಅಲ್ವ ಸರ್. ಕೆಲವು ಸತಿ ಕೆಲವ್ರು ನೋಡಿದಾಗ ನೀನು ಬೇರೆ ಸಿಚುವೇಶನಲ್ಲಿ ಇನ್ನೊಂದು ಥರ ಇದ್ದೆ, ಇವಾಗ ಸಡನ್ನಾಗಿ ಏನೋ ಆಯಿತು, ಯಾಕೆ ಚೇಂಜ್ ಆಗ್ತೀಯಾ? ಏನಾರು ಕರೆಕ್ಷನ್ಸ್ ಇದೆಯಾ? ಯಾರು ಏನಾರು ಹೇಳ್ತಾರಾ ಇನ್ಪುಟ್ಸು? ಚೇಂಜ್ ಮಾಡ್ಕೊ. ಅದನ್ನು ಬಿಟ್ಟು ಎಂಟೈರ್ ನೀನು ಇರೋ ರೀತಿನೇ ಚೇಂಜ್ ಮಾಡ್ಕೋತೀಯ ಅಂದರೆ ನಂಗೆ ಅದೇನೋ ಸರಿ ಅನ್ನಿಸ್ಲಿಲ್ಲ.